ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 9th ಸ್ಟ್ಯಾಂಡರ್ಡ್ ನುಡಿ ಕನ್ನಡ ಟೆಕ್ಸ್ಟ್ ಬುಕ್. 9ನೇ ತರಗತಿಯ ನುಡಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನ ಮಾಡ್ತಿದ್ದೀವಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ಐ ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್. ತಗೊಳ್ಳಿ, ಪೆನ್ಸಿಲ್ ಇಟ್ಕೊಳ್ಳಿ, ಎರೇಸರ್ ಇಟ್ಕೊಳ್ಳಿ, ಕ್ವೈಟ್ ಪ್ಲೇಸಲ್ಲಿ ಕೂತ್ಕೊಳ್ಳಿ, ಇಯರ್ಫೋನ್ಸ್ ಹಾಕೊಳ್ಳಿ. ಸೊ ವೇರ್ ಇಯರ್ಫೋನ್ಸ್, ಇಟ್ ಇನ್ ಅ ಕ್ವೈಟ್ ಪ್ಲೇಸ್. ವಿಲ್ ಸ್ಟಾರ್ಟ್ ವಿತ್ ದ ಪೋಯಮ್. ಯಾವ ಪದ್ಯ? ಬಡತನ. ದ ಪದ್ಯ ನೇಮ್ ಇಸ್ ಬಡತನ, ವಿಚ್ ಈಸ್ ಅ ಜಾನಪದ ಗೀತೆ. ಸೊ ಜಾನಪದ ಅಂದ್ರೇನು? ಬೈ ನಾವು ಯು ನೋ ವಾಟ್ ಈಸ್ ಜಾನಪದ. ಜಾನಪದ ಅಂದರೆ ಇಟ್ಸ್ ಅ ಅನಾನಿಮಸ್ ಸಾಂಗ್ ವಿಚ್ ಈಸ್ ಬೀನ್ ಕಂಪೋಸ್ ಬೈ ಅ ನಾರ್ಮಲ್ ಕಾಮನ್ ಪೀಪಲಿಂದ ಕಂಪೋಸ್ ಆಗಿರೋಂಥ ಒಂದು ಸಾಂಗ್. ಸೊ ವಿಚ್ ಈಸ್ ಕಾಲ್ಡ್ ಆಸ್ ಎ ಜಾನಪದ, ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ತ್ರಿಪದಿ. ತ್ರಿಪದಿ, ತ್ರೀ ಅಂದರೆ ನಂಬರ್ 3. ಸೊ ಪದಿ ಮೀನ್ಸ್ ದ ಲೈನ್ಸ್. ಸೊ ಇಫ್ ಯು ಅಬ್ಸರ್ವ್ ದಿಸ್ ಪೋಯಮ್, so every stanza, every verse has a 3 lines. So this kind of a poem is called as a tripadi. The one which has a 3 line poem is called tripadi. 2 line idre dvipadi. As it goes on, okay na? So which you have in your one of the grammar lesson al kuda ide. I think this lesson itself, okay? So before starting with the poem, we'll look into the pravesha. I leave the pictures here, but still I request you to follow your textbook. Okay na? Fine. So we'll start. ಬಡತನ. ಬಡತನ ಅಂದ್ರೇನು? ಬಡತನ ಅಂದರೆ ಪಾವರ್ಟಿ. ಬಡತನ ಮೀನ್ಸ್ ಪಾವರ್ಟಿ. ಬಡತನ ಎನ್ನುವುದು ಭಾರತದ ಬಹಳ ಜನರಿಗೆ, ಸೊ ಇಂಡಿಯಾಸ್ ಮೆನಿ ಪೀಪಲ್, ಬಹಳ ಮೆನಿ ಜನರಿಗೆ, ಫಾರ್ ದ ಪೀಪಲ್, ಟು ದ ಪೀಪಲ್, ಅನುಭವಕ್ಕೆ, ಅನುಭವ ಇಸ್ ಅ ಎಕ್ಸ್ಪೀರಿಯನ್ಸ್, ಬಂದಿರುವ ವಿಷಯವಾಗಿದೆ. ಸೊ ವಿಷಯ ಇಸ್ ಅ ಟಾಪಿಕ್. ಸೊ ಮೋಸ್ಟ್ ಆಫ್ ದ ಪೀಪಲ್ in India, they know about the poverty. It's not only in India, everywhere in the world, everyone they know about the poverty. Poverty andre ಏನು? They have experienced also the poverty. Most of them, they have experienced the poverty. ಬಡತನ, ಶ್ರೀಮಂತಿಕೆಯ opposite of ಬಡತನ is ಶ್ರೀಮಂತಿಕೆ, which is a rich. ಶ್ರೀಮಂತಿಕೆಯ ಅಂತರ, ದ ಗ್ಯಾಪ್ ಬಿಟ್ವೀನ್ ದ ಪಾವರ್ಟಿ ಅಂಡ್ ದ ರಿಚ್. ಸಮಾಜದಲ್ಲಿ, ಸಮಾಜ ಇಸ್ ಅ ಸೊಸೈಟಿ, ಇನ್ ದ ಸೊಸೈಟಿ ನೋವು ಅನ್ಯಾಯಗಳನ್ನು, ನೋವು ಇಸ್ ಅ ಪೇನ್, ಅನ್ಯಾಯ ಇಸ್ ಅ ಇನ್ಜಸ್ಟಿಸ್ ಹುಟ್ಟಿಸಿದೆ. ಸೊ ವಾಟ್ ಈಸ್ ದಟ್ ವಿ ಫೀಲ್ ವೆನ್ ವಿ ಆರ್ ಪಾರ್ ಪೀಪಲ್? ಸೊ ದ ಮೇನ್ ಆಫ್ ದ ಮೋಸ್ಟ್ಲಿ ಆಪರ್ಚುನಿಟೀಸ್ ವಿಲ್ ಬಿ ಸ್ನ್ಯಾಚ್ಡ್ ಫ್ರಮ್ ದ ಪವರ್ ಪೀಪಲ್. ಯಾಕೆ? Money. The injustice that is causing because of the rich people who are very arrogant, who are very egoistic people. They are the one who are creating this kind of a discrimination. Not all the rich people is a bad people, not all the poor people is a good people also, alva. So people, their quality, their behavior doesn't comes with their status of anything. Status inda barala, caste inda barala. So we should never discriminate. So good things are there even in the rich people, even in the poor people. Bad things are there even in the poor people, even in the rich people. ಎಲ್ಲರಲ್ಲೂ ಸಮಗುಣವಾಗಿ, ಸಮಕಾಲವಾಗಿ, ಸೊ ಸಮಾನವಾಗಿ, ಈಕ್ವಲಿ ಎವ್ರಿ ಕ್ವಾಲಿಟೀಸ್ ವಿ ಕ್ಯಾನ್ ಫೈಂಡ್ ಇನ್ ಎವ್ರಿ ಪೀಪಲ್. ಆದರೆ most of the time poor people are the one who are caught in this injustice. Illi they are the one who are caught. So this is the one ಅನ್ಯಾಯ ಹುಟ್ಟಿಸಿದೆ, which has given birth to the pain and the injustice. ಸಮಾನತೆ, ಈಕ್ವಾಲಿಟಿ ಇರುವ ಸಮಾಜದಲ್ಲಿ, so the society where they have equality, ಈ ಅಂತರ ಇಲ್ಲವಾಗಬೇಕು. So this discrimination should go off. ಇದಕ್ಕಾಗಿ ಫಾರ್ ದಿಸ್ ರೀಸನ್ ಅನೇಕ ಸಮಾಜ ಸುಧಾರಕರು, ದ ಸೋಷಿಯಲ್ ರಿಫಾರ್ಮಿಸ್ಟ್, ಓಕೆ, ಅವರೆಲ್ಲರೂ ಚರಿತ್ರೆಯುದ್ದಕ್ಕೂ ಥ್ರೂಔಟ್ ದ ಹಿಸ್ಟ್ರಿ ಸೆಣಸಾಟ ಮಾಡಿಕೊಂಡು ದೇ ಹ್ಯಾವ್ ಫಾಟ್ ಫಾರ್ ಮೆನಿ ರೀಸನ್ಸ್. ಮೆನಿ ಆಫ್ ದ ಸೋಷಿಯಲ್ ರಿಫಾರ್ಮರ್ಸ್ ದೇ ಹ್ಯಾವ್ ಫಾಟ್ ಫಾರ್ ದಿಸ್ ಸ್ಟೇಟಸ್ ಡಿಸ್ಕ್ರಿಮಿನೇಷನ್ಗೋಸ್ಕರ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ಗೋಸ್ಕರ. ದೇ ಆರ್ ಸ್ಟಿಲ್ ಫೈಟಿಂಗ್. there are people there, this kind of things are still going on, ಅಲ್ವಾ? ಈ ಕೆಳಗಿನ ತ್ರಿಪದಿಗಳಲ್ಲಿ, ತ್ರಿಪದಿ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್, 3 ಸಾಲು ಇರುವ ಪದ್ಯ, ದ ಪದ್ಯ ವಿಚ್ ಹ್ಯಾಸ್ 3 lines is called as a ತ್ರಿಪದಿ. ಈ ಕೆಳಗಿನ ತ್ರಿಪದಿಯಲ್ಲಿ, ಇನ್ ದ ಬಿಲೋ ತ್ರಿಪದಿ, ಗ್ರಾಮೀಣ ಪ್ರದೇಶದ ಜನರು, ಗ್ರಾಮೀಣ ಪ್ರದೇಶ ಮೀನ್ಸ್ ದ ಒನ್ ಹೂ ಆರ್ ರಿಸೈಡಿಂಗ್ ಇನ್ ದ ವಿಲೇಜ್. ಗ್ರಾಮ ಅಂದರೆ ವಿಲೇಜ್ ಅಲ್ಲಿ ಇರುವ ಜನರು, ಗ್ರಾಮೀಣ ಪ್ರದೇಶದ ಜನರು, ದ ಪೀಪಲ್ ಬಿಲಾಂಗ್ ಟು ದ ಗ್ರಾಮೀಣ ಪ್ರದೇಶ, ಟು ದಟ್ ರೀಜನ್. ಬಡತನದ ಬಗ್ಗೆ, ಅಬೌಟ್ ಬಡತನ, ಬಗ್ಗೆ ಇಸ್ ಅಬೌಟ್, ನೀಡಿರುವ ವಿವಿಧ ಪ್ರತಿಕ್ರಿಯೆಗಳಿವೆ. ಸೊ ದೇ are the one who has given these kind of insight to us. So we will see the different insight that is being given by the Janapada Geete. Okay na? So let's see the first stanza. So this is the Janapada Geete. I hope you know how to sing a Janapada Geete. I'll give you the ಏನಂತಾರೆ glimpse of it.
I'll try and see, okay na? ಮೂಡಲ ಮುತ್ತಯ್ಯ ನೋಡಯ್ಯ ಬಡತಾನ ಮೂಡ್ಲಲ್ಲಿ ರಾಗಿ ಮಳೆಯುದ್ಧ ಮೂಡ್ಲಲ್ಲಿ ರಾಗಿ ಮಳೆಯುದ್ಧ ಬೆಳೆದಾರೆ ಮಾಡುವೆ ನಿನಗೆ ಹರಿಸೇವೆ ಬಂಗಾರ ಬಳಿಯಿಟ್ಟು ಬೈಬ್ಯಾಡ ಬಡವರ್ಗೆ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಹೊರಳುವುದು ತಡವಲ್ಲ ಬಡತನ ಬಂದಾರ ಬಡಿಬ್ಯಾಡ ಬಾಲರನ ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡ್ಯಾಡಿ ಬಂದು ತೊಡಿಮ್ಯಾಲ ಆಡಿದರ ಬಡತನವೆಲ್ಲ ಬಯಲಾಗಿ ಬಡವೆಯ ಮಕ್ಕಳು ನಡೆದರೆ ಸಂತೋಷ ಹುಡಿಯಾಡಿ ಮನೆಗೆ ಬರುವಾಗ ಹುಡಿಯಾಡಿ ಮನೆಗೆ ಬರುವಾಗ ತಾಯಿಗೆ ಬಡತನದ ಜಾನ ಮರೆಯಿತು ಬಡತನ ನನಗಿರಲಿ ಬಾಳ ಮಕ್ಕಳಿಗಿರಲಿ ಮ್ಯಾಗ ಗುರುವಿನ ದಯೆಯಿರಲಿ ಮ್ಯಾಗ ಗುರುವಿನ ದಯೆಯಿರಲಿ ನನ್ನ ಗುರುವೇ ಬಡತನದ ಚಿಂತಿ ನನಗಿರಲಿ ಬಡವರು ಸತ್ತರೆ ಸುಡಲಿಕ್ಕೆ ಸೌದಿಲ್ಲ ಒಡಲ ಕಿಚ್ಚಿನಲಿ ಹಣಬೆಂದು ಒಡಲ ಕಿಚ್ಚಿನಲ್ಲಿ ಹೆಣಬೆಂದು ದೇವರೇ ಬಡವರಿಗೆ ಸಾವ ಕೊಡಬ್ಯಾಡ. So this is one of the way that you can sing this one. Okay na? Illi the second line will be repeated twice so that we can fix the tune. For example, ಮೂಡಲ ಮುತ್ತಯ್ಯ ನೋಡಯ್ಯ ಬಡತನ ಮೂಡ್ಲಲ್ಲಿ ರಾಗಿ ಮಳೆಯುದ್ಧ ಮೂಡ್ಲಲ್ಲಿ ರಾಗಿ ಮಳೆಯುದ್ಧ ಬೆಳೆದರೆ ಮಾಡುವೆ ನಿನಗೆ ಹರಿಸೇವೆ. So this is how it has to be sang actually. Okay na? Fine. Now let's come to the meaning. So first stanza ಮೂಡಲ ಮುತ್ತಯ್ಯ. ಮೂಡಲ ಅಂದ್ರೆ the east direction. ಮೂಡಲ, ಮೂಡನ, ಪಡುವನ, ಬಡಗಣ, ತೆಂಕಣ. ಮೂಡನ is a east, ಪಡುವನ is a west, ಬಡಗಣ is a north, ತೆಂಕಣ is a south. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. I hope you know this one already. ಮುತ್ತಯ್ಯ here refers to the Lord Hanuman. Ganesha antine. Hanumantaniಗೆ they have referred here. So here the mother, she is talking about the poverty. She is praying. She is calling Mudala Muttaya, oh Hanuman, the one who rises in the Mudala Dikku. So your temple may be in a direction, east direction. So Mudala Muttaya, Nodaya, please look at my poverty. Nodaya Badatana, Moodlalli. ಮೂಡಲಲ್ಲಿ ಮೂಡುವುದು, let it form, let it grow. So I have put some crops in my agricultural field. Okay, ragi ಮಳೆಯುದ್ಧ. So let my ragi crop, let it grow. If my crop grows, ಬೆಳೆದರೆ, if it grows, ಮಾಡುವೆ ನಿನಗೆ ಹರಿಸೇವೆ. ಹರಿಸೇವೆ, I will worship you. Okay na? So oh Hanuman, look at my poverty and please bless me, let my crops grow. If my crops grow, if my ragi grow, I will worship you. ನಾನು ನಿನಗೆ worship ಮಾಡ್ತೀನಿ. I shall worship you. ಮಾಡುವೆ ನಿನಗೆ ಹರಿಸೇವೆ. This is the meaning. Okay na? We'll come to the second one. ಬಂಗಾರ ಬಳಿ ಇಟ್ಟು ಬೈಬ್ಯಾಡ ಬಡವರಿಗೆ. So ಬಂಗಾರನ, you will give the bangara to the rich people. Bangara is a gold, Chinna is a gold, Kanaka is a gold, okay? You will give the gold and don't curse the bad people, don't curse the poor people because of this. You give a good wealth, you give the gold, you give the wealth, you give the richness to the rich people, which is not the permanent. Bangara ninage sthiravalla. Maybe she is telling this to the rich people, maybe she is telling to the God. Eradu tara we can convey this one, okay? She is telling to rich people, see, God has given you the wealth, God has given you the prosperity, God has given you the money, gold, ella kottidana, diamond, ella he has given to you. But remember, Bangara ninage sthiravalla. Sthira is a permanent, sthiravalla, which is not permanent. Bangara is a temporary. Your richness, your whatever the luxury, it is a permanent, it is a temporary one. So there is a more chances, everyone has to come down one day. Ad bande baratte. So don't be so egoistic. Similarly makla, if you are in a very if you are not studying well, don't be sad. There is a one time that will come, you will also secure a very good marks, okay? And also if you are securing a good marks, don't carry that pride in your head, okay na?
ಇಫ್ ಯು ಆರ್ ವೆರಿ ಏನಂತಾರೆ ಲೇಜಿ ಯು ವಿಲ್ ಫಾಲ್ ಡೌನ್. ಓಕೆನಾ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೀನಿಂಗ್ ದಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಹಿಯರ್. ಸೊ ವೆಲ್ತ್ ಅನ್ನೋದು ಇಟ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಎಜುಕೇಶನ್, ಇಟ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ದ ಮನಿ, ಇಟ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಅ ಪವರ್. ಸೊ ಮದರ್ is telling here Bangara is never a permanent one, it's a temporary one. So how it is? So she is given example. It is like a ಮಧ್ಯಾಹ್ನದ ಬಿಸಿಲು ಹೊರಳುವುದು ತಡವಲ್ಲ. ಮಧ್ಯಾಹ್ನ ಬಿಸಿಲು, ಮಧ್ಯಾಹ್ನ ಇಸ್ ಆಫ್ಟರ್ನೂನ್ ಬಿಸಿಲು ಹೇಗಿರುತ್ತೆ? ಬಿಸಿಲು ಇಸ್ ಅ ಸನ್, ಇಟ್ ವಿಲ್ ಬಿ ಟೂ ಹಾಟ್, ಬಟ್ ಸ್ಲೋಲಿ ಗ್ರ್ಯಾಜುಯಲಿ ಏನಾಗುತ್ತೆ, ಇಟ್ ವಿಲ್ ಕಮ್ ಡೌನ್ ಆಸ್ ಅ ಈವ್ನಿಂಗ್, ಆಸ್ ಅ ಸನ್ಸೆಟ್ ಕಮ್ಸ್ ದ ಬಿಸಿಲು ವಿಲ್ ಕಮ್ ಡೌನ್. ಸಿಮಿಲರ್ಲಿ even the luxury will also come down over a period of a time. Don't be so egoistic and proud about that one. That is the meaning for the second stanza. We'll go with the next one. ಮಧ್ಯಾಹ್ನದ, ರಿಮೆಂಬರ್ ಮಧ್ಯಾಹ್ನ ಇಸ್ ಆಫ್ಟರ್ನೂನ್. ಬಡತನ ಬಂದಾರ ಬಡಿಬ್ಯಾಡ ಬಾಲರನ. ನೌ ಶಿ ಈಸ್ ಟಾಕಿಂಗ್ ಅಬೌಟ್ ಹರ್ ಚಿಲ್ಡ್ರನ್ ಹಿಯರ್. ಬಾಲರು ಮೀನ್ಸ್ ದ ಚಿಲ್ಡ್ರನ್. ಓಕೆ, ಸೊ ಬಡತನ ಬಂದಾರ, ಐ ನೋ ಪಾವರ್ಟಿ ಇಸ್ ದೇರ್, ಬಟ್ ಡೋಂಟ್ let that poverty affect my children. Give food so that I can feed my children. So my children shouldn't sleep without having a food, without having a clothes. Auru, they should not be there. They should get all the kind of basic needs. So please make sure that you will give me all those basic needs, so my children should not suffer. Let me suffer, but my children should not suffer anta mother is telling here. Badatana bandara, if the badatana comes, bandare ಬಡಿಬ್ಯಾಡ. ಸೊ ವಾಟ್ ಈಸ್ ಬಂದಾರ? ಬಂದಾರ ಇಸ್ ಅ ಆಡು ಭಾಷೆ. ಬಂದರೆ ಇಸ್ ಅ ಗ್ರಾಂಥಿಕ ರೂಪ. ಗ್ರಾಂಥಿಕ ರೂಪ ಇಸ್ ಅ ರಿಟರ್ನ್ ಫಾರ್ಮ್. ಆಡು ಭಾಷೆ is a spoken form, colloquial form. If the poverty comes, do not hit my children, means do not make my children to suffer. Aadi, so they have played outside and they have come to home. What they are doing? Toda myale. Myala is a mele. Toda is a lap. And they are sitting on my lap. They are sleeping on my lap. So which I adore that basically. They play, they come to me, they sit on my lap. I see their happiness, and because of this happiness, I'll forget everything, even my poverty. The poverty has become like a playground ನನ್ನ ಮಕ್ಕಳಿಗೆ. ಸೊ ಲೆಟ್ ದಮ್ ಎಂಜಾಯ್ ಅದನ್ನ. ಸೊ ಡೋಂಟ್ ಮೇಕ್ ದಮ್ ಸಫರ್, ಡೋಂಟ್ ಮೇಕ್ ಮೈ ಚಿಲ್ಡ್ರನ್ ಟು ಸಫರ್ ಬಿಕಾಸ್ ಆಫ್ ಅ ಪಾವರ್ಟಿ. ಬಡವೆಯ ಮಕ್ಕಳು ನಡೆದರೆ ಸಂತೋಷ. ಐ ಆಮ್ ದ ಬಡವೆ. ಬಡವೆ ಅಂದರೆ ಐ ಆಮ್ ಅ ಪುವರ್ ವುಮೆನ್. ಬಡವ ಪುವರ್ ಮೇಲ್, ಬಡವೆ ಬಡವಿ ಇಸ್ ಅ ಪುವರ್ ಫೀಮೇಲ್. ಓಕೆ, ಬಡವಿ. ಓಕೆ, ಇಲ್ಲಿ ಬಡವೆ ಆಡು ಭಾಷೆ. ಬಡವೆಯ ಮಕ್ಕಳು, ಸೊ ದೀಸ್ ಆರ್ ದ ಪುವರ್ ಫೀಮೇಲ್ ಚಿಲ್ಡ್ರನ್. ನಡೆದರೆ ಸಂತೋಷ, ಇಫ್ ದೇ ಪ್ಲೇ. ನಡೆದರೆ refers to the if they play everywhere. I'm so happy to look at my children playing everywhere. ಹುಡಿಯಾಡಿ ಮನೆಗೆ ಬರುವಾಗ, ಹುಡಿಯಲ್ಲಿ ಆಡಿ. ಹುಡಿ is a ಮಣ್ಣು, is a sand. So they play in the sand and they'll come to home. I feel very happy. At least they have something to play around them. They may not have the toys, but they are playing with the whatever the thing is available, and I'm happy for that one. So when I see my children playing, when I see my children are enjoying, ತಾಯಿಗೆ, ಫಾರ್ ದಿಸ್ ಮದರ್, ಬಡತನದ ಜಾನ ಮರೆಯಿತು. ಜಾನ ಇಸ್ ಅ ಆಡು ಭಾಷೆ. ಜ್ಞಾನ ಇಸ್ ಅ ಗ್ರಾಂಥಿಕ ರೂಪ, ವಿಚ್ ಇಸ್ ಐ ಫರ್ಗೆಟ್ that all my poverty, all my tensions, everything will go off. Mareyitu, I forgot all those things. Nanella marthogbite. So that is what the mother is saying. So previously she told, don't give any kind of a struggle for my children. Before that she is telling, so Bangara is not a permanent one. The rich is not a permanent one. First she is telling, let my crops grow, so I shall worship you. So that she is telling, please give me some kind of a source, some kind of an income anta first stanza. So fourth stanza she is telling, I am so happy to see my children playing everywhere, so I forget all my stress and tension by looking at them anta ಹೇಳ್ತಿದ್ದಾಳೆ. So next one, fifth stanza, ಬಡತನ ನನಗಿರಲಿ, so keep the poverty to me. So the same like a third stanza, keep the poverty to me. ಬಾಳ ಮಕ್ಕಳಾಗಿರಲಿ, so let the children have the good life. ಮ್ಯಾಗ ಗುರುವಿನ ದಯೆ ಇರಲಿ. ದಯೆ ಇಸ್ ಅ ಬ್ಲೆಸ್ಸಿಂಗ್, ಗುರುವಿನ ದಯೆ. ಸೊ ಲೆಟ್ ದಮ್ ಹ್ಯಾವ್ ಅ ಟೀಚರ್ ಬ್ಲೆಸ್ಸಿಂಗ್ ಆನ್ ದಮ್. ದಟ್ ಮೀನ್ಸ್ ಲೆಟ್ ದಮ್ ಗೆಟ್ ಅ ಗುಡ್ ಎಜುಕೇಷನ್. ಲೆಟ್ ದಮ್ ಹ್ಯಾವ್ ಅ ಗುಡ್ ಪೀಪಲ್ ಕಮ್ಯುನಿಕೇಷನ್, ರಿಲೇಷನ್ಶಿಪ್ ಇರಲಿ ಅವ್ರಿಗೆ. ಲೆಟ್ ದಮ್ ಗೆಟ್ ಅ ಗುಡ್ ಪೀಪಲ್ ಅರೌಂಡಿಂಗ್ ದಮ್ ಯಾವಾಗಲೂ. ನನ್ನ ಗುರುವೇ ಬಡತನದ ಚಿಂತೆ ನನಗಿರಲಿ. ಓ ಮೈ ಗಾಡ್, ಸೊ ಗಿವ್ ಮಿ ಆಲ್ ಕೈಂಡ್ ಆಫ್ ಅ ಚಿಂತೆ, ದ ವರೀಸ್ ಅಬೌಟ್ ದ ಪಾವರ್ಟಿ, ಲೆಟ್ ಮೀ ಹ್ಯಾವ್ ಇಟ್. ಬಡತನದ ಚಿಂತೆ, ದ ಟೆನ್ಷನ್ ಅಬೌಟ್ ದ ಪಾವರ್ಟಿ ನನಗಿರಲಿ. ಲೆಟ್ ಮೀ ಹ್ಯಾವ್ ಆಲ್ ದೋಸ್ ಥಿಂಗ್ಸ್. ದಿಸ್ ಅ ಮೀನಿಂಗ್ ಫಾರ್ ದ ಫಿಫ್ತ್ ಒನ್.
ಲಾಸ್ಟ್ ಒನ್, ಬಡವರು ಸತ್ತರೆ ಸುಡಲಿಕ್ಕೆ ಸೌದಿಲ್ಲ. ಇಫ್ ದ ಪೋರ್ ಪೀಪಲ್ ದೇ ಡೈ, ಇವನ್ ದೇ ವೋಂಟ್ ಬಿ ಹ್ಯಾವಿಂಗ್ ದ ಮನಿ ಟು ಗೆಟ್ ದ ವುಡ್, ದ ಬ್ರಿಕ್ ಅಲ್ಲ, ದೇ ಡೋಂಟ್ ಹ್ಯಾವ್ ದ ಗೆಟ್ ದ ಸೌದೆ ಅಂದರೆ ದ ವುಡನ್ ಸ್ಟಿಕ್ಸ್, ಬೇಸಿಕಲಿ ವುಡನ್ ಲಾಗ್ಸ್. ಓಕೆ, ಸೊ for the cremation they won't even find the wooden log. Yake? Because they are such in a poor state, they can't afford to buy the wooden logs. ಆ ಪೊಸಿಷನಲ್ಲಿ ಇರ್ತಾರೆ. ಸಮ್ಟೈಮ್ಸ್ ದ ಪಾವರ್ಟಿ ಇಸ್ ನಾಟ್ ಸೋ ಈಸಿ ಮಕ್ಕಳ. ಇವನ್ ಫಾರ್ ಒಂದು ಹೊತ್ತಿನ ಊಟಕ್ಕೆ, ಒನ್ ಟೈಮ್ ಮೀಲ್, ದೇ ಸ್ಟ್ರಗಲ್ ಅ ಲಾಟ್. ಯು ಮೈಟ್ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಅರೌಂಡ್ ಅಸ್. ನಮ್ಮ ಮಧ್ಯೆ ಇಲ್ದಿರ್ಬೋದು, in a different part of a country, there are still people, they are struggling, they are suffering even for a one day meal. ಒಂದು ಹೊತ್ತಿನ ಮೀಲ್ಗೋಸ್ಕರ they will suffer a lot. So in that situation, what we need to remember always, we should never ever waste any kind of a materials that is being we have got. So we should not take everything granted. We are getting a good education, we should be happy about that. We are getting a good food, we should be happy about that. We are getting a clothes from my father and mother. For every birthday you have a clothes, for every festival we will be having a clothes. So if you are in such a state, never ever complain for anything. If you have a good clothes with you which you don't want to wear, please wash ಮಾಡಿ, iron ಮಾಡಿ, give it to someone. They will love it, they will love to use it, but give it in a very good condition. Okay na? If you don't want the food, do not waste it. Take it down how much ever you want, ಮಿಕ್ಕಿದೆಲ್ಲ ನೀಟಾಗಿ ಪ್ಯಾಕ್ ಮಾಡಿ, give it to someone. Okay, so it's always important makla to have that empathy, not the sympathy. I don't want you to develop that sympathy. Feel that what the other person is having, that is called as a empathy. So you should build that kind of a thing. Only then you will see everyone, even I'm happy, even I want others should also be happy, right? I can't be in the same state. Okay, he doesn't have food, that is his fate, what can I do? So whatever that we can do from our end, we should do it. Okay na? So okay, let me come back to this. So poor people are in such a state that they don't have even a single penny to buy the wooden logs for the cremation. Odala kitchinalli hana bendo, already they are burnt because of the poverty. Odala ಕಿಚ್ಚು, ಒಡಲು ಅಂದರೆ ಸ್ಟಮಕ್ ಅಂತ ಆಗುತ್ತೆ. ದ ಬಾಡಿ ಈಸ್ ಆಲ್ರೆಡಿ ಬರ್ಂಟ್. ಕಿಚ್ಚು ಇಸ್ ಅ ಫೈರ್, ಇಟ್ಸ್ ಬರ್ಂಟ್ ಲೈಕ್ ಎನಿಥಿಂಗ್ ಬಿಕಾಸ್ ಆಫ್ ಅ ಪಾವರ್ಟಿ. ದೇ ಹ್ಯಾವ್ ಸ್ಟ್ರಗಲ್ಡ್ ಈಚ್ ಆ್ಯಂಡ್ ಎವ್ರಿ ಡೇ ಬಿಕಾಸ್ ಆಫ್ ಅ ಪಾವರ್ಟಿ. ಓ ದೇವ, ಓ ಗಾಡ್, ಯು ಆರ್ ಸ್ಟಿಲ್ ಮೇಕಿಂಗ್ ದ ಡೆತ್ ಆಲ್ಸೋ so struggling for the poor people. So do not ever give the death for the poor people. ಬಡವರಿಗೆ ಸಾವ ಕೊಡಬ್ಯಾಡ. So please don't give this kind of a death for the any poor people ಅಂತ the mother, she is praying for the God. So this is the poem about Badatana. I hope you understood. So I have already sung this song in the beginning itself. So ಮತ್ತೆ ಒಂದ್ಸಲ repeat ಮಾಡಿ, ಪ್ರಾಕ್ಟೀಸ್ ಮಾಡಿ. ಮೆಮರೈಸಿಂಗ್ ದ ಪೋಯಮ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಮೆಮರೈಸ್ ಮಾಡಿ, ಓಕೆ, ಆ್ಯಂಡ್ ಸಿಂಗ್. ಡು ನಾಟ್ ಜಸ್ಟ್ ರೀಡ್ ಇಟ್, ಓಕೆನಾ? ಓದಬೇಡಿ, ಸಿಂಗ್. ಓಕೆ, ಇದು ಜನಪದ ಗೀತೆ. ಸೊ ಇದರಲ್ಲಿ ವಿ ಡೋಂಟ್ ಹ್ಯಾವ್ ಅ ಕೃತಿಕಾರರ ಪರಿಚಯ ಬಿಕಾಸ್ ಇಟ್ಸ್ ಅ ಅನಾನಿಮಸ್ ಸಾಂಗ್, ವಿ ನೋ ದ್ಯಾಟ್. ಸೊ ಪದಗಳ ಅರ್ಥ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ಮೋಸ್ಟ್ ಆಫ್ ದೆಮ್. ಸೊ ಐ ವಿಲ್ ಸ್ಕಿಪ್ ದ ಪದಗಳ ಅರ್ಥ ಮಕ್ಕಳ. ಯು ನೋ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ದ ಮೀನಿಂಗ್ ಫಾರ್ ದ ಕ್ವೆಶನ್ಸ್, ಐ ಡೋಂಟ್ ಗಿವ್ ದ ಆನ್ಸರ್ಸ್ ಅಂತ. ಸೊ ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಟು ರೈಟ್ ದ ಆನ್ಸರ್. ಇಫ್ ಯು ಡೋಂಟ್ ನೋ, ಪ್ಲೀಸ್ ಕಮೆಂಟ್ ಮಾಡಿ, ಇಲ್ಲ ಮೇಲ್ ಮಾಡಿ. ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್ ನೌ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬಡತನವನ್ನು ಯಾರು ನೋಡಬೇಕೆಂದು ಜನಪದರು ಬಯಸುತ್ತಾರೆ? ಸೊ ಹೂ ಶುಡ್ ಸಿ ದ ಬಡತನ ಅಕಾರ್ಡಿಂಗ್ ಟು ಜನಪದರು. ಜನಪದರು ಅಂದರೆ ದ ಒನ್ ಹೂ ಹ್ಯಾಸ್ ರಿಟನ್ ಅ ಸಾಂಗ್, ದ ಒನ್ ಹೂ ಹ್ಯಾಸ್ ಸಂಗ್ ದ ಸಾಂಗ್ ಅಲ್ಲ. ಅಕಾರ್ಡಿಂಗ್ ಟು ದೆಮ್, ಹೂ ಶುಡ್ ಸಿ ದ ಬಡತನ, ಹೂ ಶುಡ್ ಸಿ ದ ಪಾವರ್ಟಿ ಹಿಯರ್. ಯಾರು ನೋಡಬೇಕು, ಯಾರು ನೋಡಲು ಬಯಸುತ್ತಾರೆ? ಜಸ್ಟ್ ಸೆಕೆಂಡ್. ಸಾರಿ. ಮುತ್ತಯ್ಯನಿಗೆ ಹರಿಸೇವೆಯನ್ನು ಯಾವಾಗ ಮಾಡುವುದಾಗಿ ಜನಪದರು ಹೇಳುತ್ತಾರೆ? ಸೊ ದೇ ಹ್ಯಾವ್ ಟೋಲ್ಡ್ ದಟ್ ಐ ವಿಲ್ ವರ್ಷಿಪ್ ಯು ಮುತ್ತಯ್ಯ. ಸೊ ಯಾವಾಗ, ವೆನ್? ಬಡತನ, ಸಿರಿತನವು ಶಾಶ್ವತವಲ್ಲ. ಬಡತನ ಇಸ್ ಅ ಪಾರ್ಟಿ, ಸಿರಿತನ ಶ್ರೀಮಂತಿಕೆ, ರಿಚ್. ಓಕೆ, ಇದು ಶಾಶ್ವತ ಅಲ್ಲ, ಇಟ್ ಈಸ್ ನಾಟ್ ಅ ಸ್ಥಿರ ಎನ್ನುವುದಕ್ಕೆ ದೇ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್, ನಿದರ್ಶನ. ಯಾವುದು? ವಿಚ್ ಇಸ್ ದಟ್? ಮಧ್ಯಾಹ್ನ. ಎಸ್. ಬಡತನವನ್ನು ಯಾವುದು ಮರೆಸುತ್ತದೆಂದು ಜನಪದರು ತಿಳಿಸಿದ್ದಾರೆ? ಸೊ ಪಾವರ್ಟಿ ಕ್ಯಾನ್ ಬಿ ಫರ್ಗಟನ್ ಬೈ ಯಾವುದು? ವಿಚ್ ಒನ್? ಸೊ ಅಮ್ಮ ವಿಲ್ ಫರ್ಗೆಟ್. ವೈ? ಬಡತನದ ಚಿಂತೆ ಯಾರಿಗಿಲ್ಲೆಂದು ಜನಪದರು ಬಯಸುತ್ತಾರೆ? ಯಾರಿಗಿರಲೆಂದು. ಸೊ ಬಡತನದ ಚಿಂತೆ ಲೆಟ್
ಮೀ ಹ್ಯಾವ್ ದಿಸ್ ಚಿಂತೆ, ಲೆಟ್ ಮೀ ಹ್ಯಾವ್ ದಿಸ್ ವರಿ. ಯಾರಿಗೆ? ಹೂ ಇಸ್ ಆಸ್ಕಿಂಗ್ ದಟ್ ಲೆಟ್ ಮೀ ಹ್ಯಾವ್ ದಿಸ್ ವರಿ ಆಫ್ ಪಾವರ್ಟಿ? ಬಡವರಿಗೆ ಸಾವನ್ನು ಕೊಡಬೇಡವೆಂದು ಜನಪದರು ದೇವರನ್ನು ಏಕೆ ಪ್ರಾರ್ಥಿಸುತ್ತಿದ್ದಾರೆ? ಸೊ ದೇ ಆರ್ ಪ್ರೇಯಿಂಗ್ ಟು ಗಾಡ್, ಪ್ಲೀಸ್ ನಾಟ್ ಟು ಗಿವ್ ದ ಡೆತ್ ಫಾರ್ ದ ಬಡವರು. ವೈ? ಯಾಕೆ? 4-5 ವಾಕ್ಯ. ಬಡತನ ಪದ್ಯದಲ್ಲಿ ವರ್ಣಿಸು ಅಂದರೆ ಡಿಸ್ಕ್ರೈಬ್ಡ್ ಆಸ್ ಇಟ್ ಇಸ್ ಡಿಸ್ಕ್ರೈಬ್ಡ್ ಇನ್ ದ ಪೋಯಮ್. ಭಗವಂತನಲ್ಲಿ, ಇನ್ ದ ಗಾಡ್. ಜನಪದರ ಪ್ರಾರ್ಥನೆ ಏನು? ವಾಟ್ ಈಸ್ ದೇರ್ ಪ್ರಯರ್ ಟು ದ ಗಾಡ್? ಬಡತನ ಸಿರಿತನಗಳು ಶಾಶ್ವತವಲ್ಲ. ದ ಪಾರ್ಟಿ ಮತ್ತು ರಿಚ್, ಇಟ್ಸ್ ನಾಟ್ ದ ಪರ್ಮನೆಂಟ್ ಒನ್. ಸೊ ಎಂಬ ಭಾವನೆಯು, ದಿಸ್ ಕೈಂಡ್ ಆಫ್ ಎಮೋಷನ್ ಬಡತನ ಪದ್ಯದಲ್ಲಿ ಇನ್ ದಿಸ್ ಪೋಯಮ್ ಹೇಗೆ ವ್ಯಕ್ತವಾಗಿದೆ? ಹೌ ಇಟ್ ಈಸ್ ಬೀನ್ ಡಿಸ್ಕ್ರೈಬ್ಡ್, ಹೌ ಇಟ್ ಈಸ್ ಬೀನ್ ಶೋನ್ ಇನ್ ದಿಸ್ ಪೋಯಮ್. ಓಕೆನಾ? ಸೊ ದಟ್ಸ್ ಇಟ್. ನೆಕ್ಸ್ಟ್ ವಿ ಹ್ಯಾವ್ ಅ little bit of a ಭಾಷಾ ಚಟುವಟಿಕೆ. ಗ್ರಾಂಥಿಕ ರೂಪ. ಐ ಆಲ್ರೆಡಿ ಟೋಲ್ಡ್ ಯು, ಗ್ರಾಂಥಿಕ ಅಂದರೆ ರಿಟನ್ ಫಾರ್ಮ್ ಆ್ಯಂಡ್ ಆಡು ಭಾಷೆ ಇಸ್ ಅ ಸ್ಪೋಕನ್ ಫಾರ್ಮ್. ಮೂಡ್ಲಲ್ಲಿ, ಬೈಬ್ಯಾಡ, ಆಡ್ಯಾಡಿ, ತೊಡಿಮ್ಯಾಲ, ಜಾನ, ಕೊಡಬ್ಯಾಡ, ಸೌದಿಲ್ಲ, ಮ್ಯಾಗ. ಸೊ ಆ್ಯಸ್ ಯು ರಿಪೀಟ್ ಒನ್ಸ್ ಆರ್ ಟ್ವೈಸ್ ಯು ವಿಲ್ ಗೆಟ್ ಟು ನೋ. ಸೊ ನಿಮಗೆ ಡೌಟ್ ಇದ್ದರೆ ಡೂ ಲೆಟ್ ಮಿ ನೋ, ಇಲ್ಲ ಅಂದರೆ ನಾನು ಆನ್ಸರ್ಸ್ ಕೊಡ್ತಿಲ್ಲ. ಓಕೆನಾ? ಬಿಡಿಸಿ ಬರೆಯಿರಿ. ಐ ಲೀವ್ ದಿಸ್ ಒನ್ ಫಾರ್ ಯು. ಸ್ಪ್ಲಿಟ್ ಆ್ಯಂಡ್ ರೈಟ್. ಸೊ ಕಂಠಪಾಠ ಮಾಡಿ ಪದ್ಯನ. ಯು ಹ್ಯಾವ್ ಟು ಮೆಮರೈಸ್ ದಿಸ್ ಪೋಯಮ್. ಓಕೆನಾ? ಸೊ ಹಿಯರ್ ವಿಲ್ ಫಿನಿಶ್ ದ ಪೋಯಮ್ ಬಡತನ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಡೌಟ್ ಇದ್ದರೆ ಆ್ಯಸ್ ಐ ಆಲ್ವೇಸ್ ಮೆನ್ಷನ್, ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಆರ್ ರೈಟ್ ಅ ಮೇಲ್ ಟು yashasvikannadavani@gmail.comಗೆ ಮೇಲ್ ಬರೀರಿ. ಓಕೆನಾ? ಸೊ ಡು ನಾಟ್ ಫರ್ಗೆಟ್ ಟು ಶೇರ್ ದಿಸ್ ಪೋಯಮ್ ವಿತ್ ಯುವರ್ ಫ್ರೆಂಡ್. ಲೆಟ್ ದಮ್ ಆಲ್ಸೋ ಲರ್ನ್ ದಿಸ್ ಪೋಯಮ್ ಕಂಫರ್ಟಬಲಿ ಆ್ಯಂಡ್ ಮೇಕ್ ಅ ವಿಡಿಯೋ ಆಫ್ ಯು ಸಿಂಗಿಂಗ್ ದಿಸ್ ಪೋಯಮ್ ಆ್ಯಂಡ್ ಡೂ ಸೆಂಡ್ ಇಟ್ ಟು ಮೀ either in Instagram or you can send it to me email. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ಒನ್ ಮೋರ್ ಪೋಯಮ್ ಅಂತ ಹೇಳ್ತಾ ನಮಸ್ಕಾರ.